ನಮಸ್ಕಾರ ಸ್ನೇಹಿತರೆ. ಇದೊಂದು ಯಾರೋ ತುಂಬ ಚೆನ್ನಾಗಿ ಅದ್ಭುತವಾದ ಒಂದು ಮಾತು ಬರೆದಿದ್ರು, ಕಳಿಸಿದ್ರು ನನಗೆ. ಏನಂತಂದರೆ, ಉದ್ದೇಶ ಸರಿ ಇದ್ದರೆ ಧರ್ಮ ಬಿಡಲ್ಲ ಅಂತೆ. ಅದೇ ಉದ್ದೇಶ ಅಂತಂದರೆ ಕರ್ಮ ಕಾಡಿದ ಬಿಡಲ್ಲಂತೆ. ಉದ್ದೇಶ ಅನ್ನೋದೇನು ಅಂತಂದರೆ, ಇದ್ರಲ್ಲಿ ತುಂಬ ಚೆನ್ನಾಗಿದೆ. ಉದ್ದೇಶ ಅಂದರೆ ನಾವೊಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿರ್ತೀವಿ, ಅದು ನಮಗೆ ಒಳ್ಳೇದಾಗುತ್ತೋ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಅಕ್ಕಪಕ್ಕದವ್ರಿಗೆ ಯಾವತ್ತೂ ಕೆಟ್ಟದಾಗ್ಬೋದು ಅನ್ನೋ ರೀತಿ ಆ ಉದ್ದೇಶ ಸರಿ ಇತ್ತು ಅಂತಂದರೆ, ಅದು ನಮ್ಮನ್ನು ಧರ್ಮ ಏನಿದ್ರೂ ದಂಡಿವರೆಗೂ ಕೊನೆಗೂ ಕರ್ಕೊಂಡೋಗಿ ನಮ್ಮನ್ನು ದೃಢ ಮಾಡಿಸುತ್ತೆ. ಅದೇನಾದರೂ ಉದ್ದೇಶ ತಪ್ಪಿತ್ತು ಅಂದರೆ, ಆ ಒಂದು ಕೆಲಸದಿಂದ ನನಗೆ ಒಳ್ಳೆಯದಾಗುತ್ತೆ, ಇನ್ನು ಅಕ್ಕಪಕ್ಕ ಇರೋರಿಗೆ ಕೆಟ್ಟದಾಗುತ್ತೆ ಅನ್ನೋ ಥರ ಇತ್ತು ಅಂದರೆ, ಅದು ಖಂಡಿತ ಕರ್ಮ ಬಿಟ್ಟಿದ್ದಲ್ಲ. ಕರ್ಮ ಅನ್ನೋದು ಒಂಥರ ನಮ್ಮ ಸರ್ಕಲಲ್ಲಿ ಬೆನ್ನಿಂದ ಬಂದಂಗೆ. ಈಗ ನಾವು ಹೋಗ್ತಾ ಇರ್ತೀವಲ್ಲ, ನಮ್ಮ ನೆರಳು ಥರ. ಒಂದು ಸ್ವಲ್ಪ ಏನಾದರೂ ಯಾಮಾರಿದ್ರೆ ನಮ್ಮನ್ನು ಯಾವುದೋ ಒಂದು ಪರಿಸ್ಥಿತಿ ಸಿಗಾಕೋತೀವಿ. ಅಲ್ಲಿ ನಾವು ಮರೆತು ಹೋಗಿರ್ತೀವಿ, ನಾವು ಏನು ಮಾಡಿರ್ತೀವಿ ಅಂತಲ್ಲ, ಅದನ್ನ ನಾವು ಮರೆತು ಹೋಗಿರ್ತೀವಿ. ಆವಾಗ ನಮ್ಗೆ ಹೊಡೆಯುತ್ತೆ ಅದು ಕರ್ಮ ಬಂದು. ಯಾವಾಗಲೂ ನಾವು ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಉದ್ದೇಶ ಸರಿಯಾಗಿರಬೇಕು. ಈಗ ಕೆಲವ್ರು ಹೇಳ್ತಾರೆ, ಏನಪ್ಪ ಮಾಡಿದೆ, ನನಗೇನು ಗೊತ್ತಿಲ್ಲ, ದೇವ್ರು ನಾನು ಎಷ್ಟು ಕಷ್ಟಪಡ್ತಿದ್ದೀನಿ, ದೇವ್ರನ್ನ ಕೊಡ್ತಾ ಇಲ್ಲ ಅಂತ. ಬಟ್ ನೀನು ಉದ್ದೇಶ ಸರಿಯಾಗಿತ್ತು, ನೀನು ಎಲ್ಲೇ ಒಂದು ಕಡೆ ತಪ್ಪು ಮಾಡಿಲ್ಲ ಅಂತಂದರೆ ನೀನು ಖಂಡಿತವಾಗಿ ಆ ಫಲ ಸಿಕ್ಕೇ ಸಿಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದರೆ, ನೀನು ಕೆಲಸ ಮಾಡು ಫಸ್ಟು, ಫಲ ದೇವ್ರಿಗೆ ಬಿಟ್ಬಿಡು. ಹಂಗಂತ ಬಿಟ್ಟು ಕೈ ಕಟ್ಕೊಂಡು ಕುತ್ಕೋಬೇಡ ಅಂತಲ್ಲ. ಕೆಲಸ ಮಾಡು, ಎಫರ್ಟ್ ಹಾಕು, ಅದರಿಂದ ಫಲ ಎಕ್ಸ್ಪೆಕ್ಟ್ ಮಾಡಬೇಡ, ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಂತ. ಈಗ ನೀನು ಏನೇ ಮಾಡಿದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತೀಯ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ನು ಅಲ್ಲಿ ಏನಾದರೂ ಫೇಲ್ಯೂರ್ ಕಾಣಿಸ್ತು, ಆವಾಗ ನೀನೆಲ್ಲ ಬರ್ತ್ಬಿಡ್ತೀಯ, ಎಲ್ಲ ಬಿಟ್ಬಿಡ್ತೀಯ, ಫುಲ್ ಡಿಮೋಟಿವೇಟ್ ಆಗಿ ಕೂತ್ಕೊಂಡ್ಬಿಡ್ತೀಯ. ಅದು ಆಗಬಾರ್ದು. ಹಂಗಾಗ್ಬೇಕಂದ್ರೆ ಏನು ಮಾಡಬೇಕು? ಡಿಮೋಟಿವೇಟ್ ಆಗಬಾರ್ದು. ಏನು ಮಾಡಬೇಕು ಅಂತ ಫಸ್ಟ್ ಯೋಚನೆ ಮಾಡಬೇಕು. ನೀನು ಏನು ಮಾಡ್ತೀವಿ, ಏನು ಸರಿ ಮಾಡ್ತಿದೀಯ, ಏನು ತಪ್ಪು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀನು ಕರೆಕ್ಟಾಗಿ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ನೀನೊಂದು ಚಾರ್ಟ್ ಮಾಡ್ಕೋಬೇಕು. ನೀನೊಂದು ಪೆನ್ ಒಂದು ಪೇಪರ್ ತೊಗೊಂಡು ಬರೀಬೇಕು. ನನಗೆ ಇಷ್ಟು ವರ್ಷದಲ್ಲಿ ಈ ಥರ ಎಲ್ಲ ಆಗಬೇಕು ಅನ್ನೋ ಕನಸಿದೆ ಅನ್ನೋ ರೀತಿ ಒಂದು ಚಾರ್ಟ್ ಮಾಡ್ಕೊಂಡು ಹಾಕೋಬೇಕು ಗೋಡೆ ಮೇಲೆ, ಹಿಂದ್ಗಡೆ ಅಥವಾ ಎಲ್ಲ ಒಂದು ಕಡೆ. ಆವಾಗ ನಿಮ್ಗೇನು ಸಿಗುತ್ತೆ? ಮೇನ್ ಫೋಕಸ್ ಸಿಗುತ್ತೆ. ಮೇನ್ ಫೋಕಸ್ ಸಿಗೋದ್ರಿಂದ ಏನಾಗುತ್ತೆ ಅಂತಂದರೆ, ನೀನು ಡ್ರೀಮ್ನ ಬಿಟ್ಟು ಎಲ್ಲಿ ಹೋಗಲ್ಲ. ಅದ್ರ ಬಗ್ಗೆ ನೀನು ಡೈಲಿ 1 hour 2 hour ಎಫರ್ಟ್ ಹಾಕ್ತಾ ಹೋಗ್ತೀಯ. ಎಫರ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನಿನಗೆ 1% ಏನಾದರೂ ನಿನ್ನ ಲೈಫಲ್ಲಿ ಒಂದು ತಿಂಗಳಿಗೆ ಅಥವಾ ಒಂದು 15 ದಿವಸಕ್ಕೆ, ಒಂದು ವಾರಕ್ಕೆ ಏನಾದರೂ ಬದಲಾವಣೆ ಅಂದರೆ, ಒಂದು ವರ್ಷದಲ್ಲಿ ನೀನು ಒಂದು 10 to 20% ಇಂಪ್ರೂವ್ ಆಗ್ತೀಯ. ಅದೇ ಏನಾದರೂ ನೀನು ಒಂದು 3 to 4 year ಇಂಪ್ರೂವ್ಮೆಂಟ್ ಮಾಡಿದ್ರೆ, ನಿನ್ನಲ್ಲಿ ಇರತಕ್ಕಂಥ 80% ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದ್ರಿಂದ. ಫೋಕಸ್ಸು ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಉದ್ದೇಶ ಸರಿ ಇರಬೇಕು, ಯಾವಾಗಲೂ ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು. ಅದೇ ಒಂದಿರಬೇಕು. ಮಾಡು, ಬೇರೆದೆಲ್ಲ ಮಾಡು, ಬಟ್ ಒಂದು ಉದ್ದೇಶನ ಇಟ್ಕೊಂಡು ನೀನು ಅದನ್ನು ಫೋಕಸ್ ಇಟ್ಕೊಂಡು ಒಳ್ಳೆ ರೀತಿಯಿಂದ ಮಾಡಿದ್ರೆ ನಿನಗೆ ಧರ್ಮ ಮತ್ತು ದೇವರು ಯಾವತ್ತೂ ಕೈ ಬಿಡಲ್ಲ. ಅದನ್ನೇ ದೊಡ್ಡವರೆಲ್ಲ ಹೇಳ್ತಾರೆ, ನೀನು ಮಾಡೋ ಕೆಲಸ ಸರಿಯಾಗಿದ್ದರೆ ದೇವ್ರು ಕೂಡ ಮೆಚ್ತಾನೆಯಾ ಅಂತ ಹೇಳ್ತಾರಲ್ಲ, ಅದೇ. ಓಕೆನಾ? ಏನೇ ಮಾಡಿದ್ರು ನಾವು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋಣ, ಒಳ್ಳೆ ದಾರಿಯಲ್ಲಿ ನಡೆಯೋಣ. ಕೆಟ್ಟ ಚಟಗಳು ಮತ್ತು ದುರಭ್ಯಾಸಗಳು ಯಾವುದಕ್ಕೂ ಮಾರೋಗದೆ ನಮ್ಮ ಸರಿಯಾದ ದಾರಿಯಲ್ಲಿ, ದೊಡ್ಡವರು ತೋರಿಸಿದ ದಾರಿಯಲ್ಲಿ ಸಾಗೋಣ. ಧನ್ಯವಾದಗಳು.